ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಟ್ರಸ್ಕರ್. ನಂದಿ ಟ್ರಸ್ಕರ್ಸಲ್ಲಿದೆ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರು ZDI ಡೀಸೆಲ್ಲು ಟಾಪ್ ಎಂಡ್ ಗಾಡಿ, ಸಿಂಗಲ್ ಓನರು. ಈ ಗಾಡಿದು ಡೀಟೇಲ್ಸ್ ಹೇಳೋಕ್ಕಿಂತ ಮುಂಚೆ ನಮ್ಮ ಪ್ರೊಫೈಲಲ್ಲೇ ಪ್ರೀವಿಯಸ್ 10 ಡೇಸ್ ಬ್ಯಾಕು ಈ ಗಾಡಿದು ಒಂದು ವ್ಯೂ ಹಾಕಿದ್ದೆ. ಸೊ ಈ ಗಾಡಿದು ಅರ್ಜೆಂಟು ಸೇಲು, ಸೊ ಇಮಿಡಿಯೇಟು 2 ಡೇಸಲ್ಲಿ ತೊಗೊಂಡ್ರೆ ಸ್ಪೆಷಲ್ ಆಫರಲ್ಲಿ ಕೊಡ್ತೀನಿ ಅಂತಲೂ ಹಾಕಿದ್ದೆ. ಆ ಗಾಡಿ ಒಂದು ವ್ಯೂ ನೋಡ್ಕೊಂಬಿಟ್ಟು ಬನ್ನಿ, ಮುಂಚೆ ಹೇಗಿತ್ತು ಈಗ ಹೇಗಾಗಿದೆ, ಅದ್ರ ಜೊತೆಗೆ ಈಗ ಕಂಪ್ಲೀಟು ಡೀಟೇಲ್ಸ್ ಕೊಡ್ತಾ ಬರ್ತೀನಿ, ನೋಡ್ಕೊಂಬಿಟ್ಟು ಬನ್ನಿ. ಸೊ ನೀವು ನೋಡ್ತಾ ಇರೋ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರು ZDI ವೇರಿಯಂಟು, ಸಿಂಗಲ್ ಓನರು. 2014 ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ, 2015 ರಿಜಿಸ್ಟ್ರೇಷನ್ ಆಗಿದೆ. ಸಿಂಗಲ್ ಓನರು, 1 ಲಕ್ಷ ಗಾಡಿ ಓಡಿದೆ. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸು, ನಾನ್ ಆಕ್ಸಿಡೆಂಟಲ್ ಗಾಡಿಗೆ ಅಂತ ಮೇಜರ್ ರಿಫರ್ ಮಾಡೋ ಅಂಥದ್ದು ಏನಿಲ್ಲ, ರೆಡಿ ಟು ಯೂಸ್ ಮಾಡೋ ಅಂಥ ಗಾಡಿ. ಸೊ ಡ್ಯುಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲು ಎಲ್ಲ ಬರುತ್ತೆ. ಶೋರೂಮ್ ಮೇಂಟೆನೆನ್ಸ್ ಗಾಡಿ. ಟೈರ್ ಒಂದು ಅವರೇಜ್ ಕಂಡೀಷನ್ ಆಗಿದೆ, ಅದನ್ನು ಬಿಟ್ಟರೆ ಮೇಜರ್ ರಿಫರ್ ಮಾಡೋ ಅಂಥದ್ದು ಏನಿಲ್ಲ. ಬೇಕಾದರೆ ಟೈರ್ ಒಂದು ಹಾಕೊಬೇಕಾಗತ್ತೆ. ಗಾಡಿಯಲ್ಲಿ ಮೇಜರು ಡೆಂಟು ಸ್ಕ್ರಾಚಸ್ಸು ಏನಿಲ್ಲ, ರೆಡಿ ಟು ಯೂಸ್ ಮಾಡ್ಬೋದು. ಸೊ ಗಾಡಿ ಗುಡ್ ಫೀಲಿಂಗಲ್ಲಿದೆ, ರೈಟ್ ಫೀಲ್ ಎಲ್ಲ, ಗಾಡಿ ಏನು ಪ್ರಾಬ್ಲಮ್ ಏನಿಲ್ಲ. ಇಂಜಿನ್ ಆಗಿರ್ಬೋದು, ಸಸ್ಪೆನ್ಷನ್ ಆಗಿರ್ಬೋದು, ಟೈರ್ಸ್ ಒಂದು ಅವರೇಜ್ ಕಂಡೀಷನ್ ಆಗಿದೆ. ಈ ಗಾಡಿನ ಕ್ಲೋಸ್ ಮಾಡ್ತಾ ಇದ್ದೀವಿ 5,75,000ಕ್ಕೆ. ಗಾಡಿಗೆ ಲೋನ್ ಬೇಕಾದ್ರೆ ಲೋನ್ ಕೂಡ ಮಾಡ್ಕೊಡ್ತೀವಿ. ಫ್ರಂಟ್ 2 ಟೈರು ರೀಸೆಂಟಾಗಿ ಹಾಕಿರೋ ಥರ ಇದೆ. ಟೈರ್ಸು ಫ್ರಂಟು 50 ಆಲ್ಮೋಸ್ಟ್ ಇನ್ನೊಂದು 20-30 ಸಾವಿರ ಓಡಿಸ್ಬೋದು. ಬ್ಯಾಕ್ ಟೈರ್ ಒಂದು ರೀಪ್ಲೇಸ್ಮೆಂಟ್ ಮಾಡಿಸ್ಕೋಬೇಕಾಗುತ್ತೆ. ಲೋನ್ ಬೇಕಾದ್ರೆ ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ಸೊ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರು ZDI ಡೀಸೆಲ್ಲು, ಸಿಂಗಲ್ ಓನರ್ ಗಾಡಿ, 1 ಲಕ್ಷ ಓಡಿದೆ. ಗಾಡಿನ ಕ್ಲೋಸ್ ಮಾಡ್ತಾ ಇದ್ದೀವಿ 5,75,000ಕ್ಕೆ. ಲೋನ್ ಬೇಕಾದ್ರೆ ಲೋನ್ ಕೂಡ ಮಾಡ್ಕೊಡ್ತೀವಿ. ಇಮಿಡಿಯೇಟ್ ಬಂದರೆ ಬೆಸ್ಟ್ ಡೀಲಲ್ಲಿ ಗಾಡಿ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿನಿ. ಥ್ಯಾಂಕ್ ಯು.